ವೇದ ಬಾ ಕೂತ್ಕೋ. ವೇದ, ತಿಂಡಿ ಕರೀಣ ಅಂತ ನಿನ್ನ ರೂಮ್ ಹತ್ರ ಬಂದಿದ್ದೆ. ಡೋರ್ ಲಾಕ್ ಆಗಿತ್ತು. ಮಲಗಿದೆಯಾ ಅಂತ ಹಾಗೆ ವಾಪಸ್ ಬಂದ್ಬಿಟ್ಟೆ. ಪರವಾಗಿಲ್ಲ. ಬಾ ಕೂತ್ಕೋ ಬಾ. ಏನು ಮಾ ತೋ. ನನಗೆ ಯಾಕೋ ತುಂಬ ಸುಸ್ತಾಗ್ತಿದೆ. ನಾನು ರೂಮಲ್ಲೇ ಹೋಗಿ ತಿಂತೀನಿ. ಸರಿ. ಯಾಕೆಲ್ಲರೂ ಆಗ ನೋಡ್ತಿದ್ದೀರಾ? ಎನಿ ಪ್ರಾಬ್ಲಮ್? ನಿನಗೇನು ಪ್ರಾಬ್ಲಮ್ ಇಲ್ಲ ಅಲ್ವೇನಮ್ಮ? ಪರ್ಫೆಕ್ಟ್ಲಿ ಆಲ್ ರೈಟ್ ಅಪ್ಪ. ಸರಿ. ಸತ್ಯ, ಇವಳಿಗೇನೋ ಆಗ್ತಿದೆ ಕಣೋ. ಹೌದು ಅತ್ತೆ, ಯಾವಾಗಲೂ ಅರ್ಧ ಹೊಟ್ಟೆ ತಿನ್ಬೇಕು ಅಂತ ಉಪದೇಶ ಮಾಡ್ತಾ ಇದ್ದವಳು ಇವತ್ತು ಇದ್ದಿದ್ದು ಬದ್ದಿದ್ದೆಲ್ಲ ಬಾಚ್ಕೊಂಡು ಹೋದ್ಲಲ್ವಾ? ಅಪ್ಪ, ನಿಜವೂ ಈ ರೇಂಜಿಗೆ ಹಶ್ವಾಗ್ತಾ ಇದೆಯಾ? ಅದು ಹೇಗೆ? ಡಿಪ್ರೆಷನ್. ಖಿನ್ನತೆಗೆ ಒಳಗಾದವರು ಒಬ್ಬೊಬ್ಬ ಮನುಷ್ಯ ಒಂದೊಂದು ಥರ ರಿಯಾಕ್ಟ್ ಮಾಡಿ. ಕೆಲವರು ಪುಸ್ತಕದ ಮೇಲೆ ಪುಸ್ತಕ ಓದ್ತಿರ್ತಾರೆ, ಕೆಲವರು ಸಿನಿಮಾ ಮೇಲೆ ಸಿನಿಮಾ ನೋಡ್ತಿರ್ತಾರೆ, ಇನ್ನು ಕೆಲವರು ಯಾವುದಾದ್ರು ವೆಹಿಕಲ್ ತೊಗೊಂಡು ಗೊತ್ತು ಗುರಿ ಇಲ್ದ್ರೆ ಲಾಂಗ್ ರೈಡ್ಗೆ ಹೋಗ್ತಾರೆ, ಇನ್ನು ಕೆಲವರು ಹಿಂಗೆ ಹೊಟ್ಟೆ ಬಿರಿಯೋ ಥರ ತಿಂತಾರೆ. ನಾನು ಸೈಕಾಲಜಿ ಬುಕ್ಕಲ್ಲಿ ಓದಿದ್ದೆ. ನೀವು ಹೇಳ್ತಿರೋದು ನಿಜಾನೇ ಮಾವ. ಆ ಮನೆಯಿಂದ ಬಂದಾಗಿಂದ ಅವಳು ಒಂಥರ ಡಿಪ್ರೆಷನಲ್ಲೇ ಇದ್ದಾಳೆ. ಅದರಲ್ಲೂ ಆ ರೌಡಿ ಎಂಗೇಜ್ಮೆಂಟ್ ಆದಮೇಲಂತೂ ನಮ್ಮ ವೇದನ ನೋಡೋಕ್ಕೆ ಆಗ್ತಾ ಇಲ್ಲ. ಸತ್ಯ, ಇದಕ್ಕೇನು ಪರಿಹಾರ ಇಲ್ವಾ? ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ? ಮನೋರೋಗಕ್ಕೆ ಯಾವ ಡಾಕ್ಟ್ರು ಮದ್ದು ಕೊಡೋಕ್ಕಾಗಲ್ಲ. ಸ್ವಲ್ಪ ದಿನ ಸರಿ ಹೋಗ್ತಾಳೆ. ಆದರೆ ಒಂದು ವಿಷಯ, ಅವಳು ಊಟ ತಿಂಡಿ ವಿಷಯದಲ್ಲಿ ಯಾರೂ ಅವಳನ್ನ ಗೇಲಿ ಮಾಡಿ. ಅಯ್ಯಯ್ಯೋ, ನೀವು ಬೇರೆ. ಅವಳು ಚೇತರಿಸ್ಕೊಂಡ್ರೆ ಸಾಕಾಗಿದೆ. ನೀವು ತಿಂಡಿ ಮಾಡಿ. ನೋಡು, ಇಡ್ಲಿ ರೈಸ್ ಮಾತಾಡಿರೋದು. ಯಾವ ತಿಂತೀಯ? ಹುಡುಗ ತನಸೆ ಈ ತಲೆ ಸುತ್ತದೆ. ಗುಂಡ ಕೂಡ ನಾನು ತಿನ್ನಿಸ್ತೀಯ? ನಾನು ಗುಂಡ, ನಿನ್ನ ಪೇನ್ ಇನ್ನೂ ಹಾಗೆ ಇದೆ. ಹೇಗೆ ತಿಂತೀಯ? ಕೊಡು. ನನ್ನ ಹತ್ರ ಏನು ನಾಚಿಕೆ ನಿನಗೆ? ಗುಂಡ, ನನಗೊಂದು ಪ್ರಶ್ನೆ ಕೇಳಬೇಕು ಅಂತ ಅವಾಗಿಂದ ಅನಿಸ್ತಾ ಇದೆ. ಕೇಳಲ್ಲ? ಏನು? ನೀನು ದುರ್ಗಕ್ಕೆ ದೊಡ್ಡ ರೌಡಿ. ನಿನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ಯಾ. ನೀನು ಒಂದು ಮಾತು ಹ್ಞೂ ಅಂದರೆ ನಿನಗೆ ಪ್ರಾಣ ಕೊಡೋಕ್ಕೆ ದೊಡ್ಡ ಪಡೆನೇ ಇದೆ ಅಂತ ಹೇಳ್ತಿರ್ತೀಯ ಅಲ್ಲ. ಅಷ್ಟೊಂದು ಜನಬಲ ಇದೆ ನಿನಗೆ. ಆದರೂ ಗುಂಡಿಟ್ಟು ಬಿದ್ದಾಗ ಅವ್ರಿಗೆ ಯಾರಿಗೂ ಫೋನ್ ಮಾಡಿದೆ, ನನಗೆ ಯಾಕೆ ಫೋನ್ ಮಾಡಿದೆ? ತಗೊಂಡು
ಪ್ರಶ್ನೆ ತುಂಬ ಗಾಢಾಗಿಷ್ಟನ. ಓಕೆನಾ? ಹೌದು, ನೀರು ಕುಡಿತೆ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ. ನಿನ್ನ ಪ್ರಜ್ಞೆ ತಪ್ಪು ಕೊನೆ ಗಳಿಗೆಲಿ ಅವ್ರು ಯಾರು ನೆನಪಾಗದೆ ನನ್ನ ಮಾತ್ರ ಹೇಗೆ? ಏನು ಸಾಕು ನನಗೆ? ಗುಂಡೇಟಿಂದ ಅಷ್ಟೊಂದು ಬ್ಲಡ್ ಲಾಸ್ ಆಗಿದೆ ಗುಂಡ. ಅದೆಲ್ಲ ರಿಕವರಿ ಆಗೋದು ಬೇಡವಾ? ಹೊಟ್ಟೆ ತುಂಬ ಊಟ ಮಾಡ್ಬೇಕು ನೀನು. ತಗೋ. ನಂಗೆ ಆಗ್ತದೆ. ಏನಾಯ್ತದೆ? ಅಂತ ಆಗಲ್ಲ ಅಂತ ತಗೋತೀನು. ಹೌದಾ? ಓ, ಇರಲಿ ಬಿಡ. ಅವ್ರ ಸ್ನೇಹಿತರಿಗೆ ಯಾರಿಗೂ ಗೊತ್ತಿಲ್ವಂತೆ ಅವನು ಎಲ್ಲಿದ್ದಾನೆ ಅಂತ. ನಾನು ಕೋಟೆ ಕಡೆಯವ್ರು ಫೋನ್ ಮಾಡಿದ್ದೆ, ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಮನೆಯವ್ರಿಗೆ ಗೊತ್ತಿಲ್ಲ ಅಂದ್ರು ವಿಕ್ರಮ್ ಅವ್ರ ಫ್ರೆಂಡ್ಸಿಗೆ ಎಲ್ಲನೂ ಹೇಳ್ತಾನೆ. ಫ್ರೆಂಡ್ಸಿಗೆ ಹೇಳ್ದೆ ಅವನು ಏನೂ ಕೆಲಸ ಮಾಡಲ್ಲ. ಅಂಥದ್ರಲ್ಲಿ ಅವ್ರಿಗೂ ಗೊತ್ತಿಲ್ಲ ಅಂದರೆ ಎಲ್ಲಿಗೆ ಹೋಗಿದ್ದಾನೆ? ಇನ್ನೆಲ್ಲಿ ಹೋಗಿರ್ತಾನೆ? ವೇದ ಮನೇಲಿ ಹೋಗಿ ಕೂತ್ಕೊಂಡಿರ್ತಾನೆ. ಸೊಂಪಾಗಿ ಹೋಗಿ ನನ್ನ ಮಗ ಅವ್ರ ಮನೇಲಿ ಕೂತಿದ್ದಾನೆ. ಹೋಗು, ಕರ್ಕೊಂಡು ಬಾ, ಹೋಗು. ಪೊಲೀಸ್ನವ್ರು ಹುಡುಕ್ತಿರೋ ರೀತಿ ನೋಡ್ತಾ ಇದ್ರೆ ಈ ಸಲ ಅವ್ರನ್ನ ಅಷ್ಟು ಸುಲಭವಾಗಿ ಬಿಡಲ್ಲ ಅನ್ಸುತ್ತೆ. ಹೌದಪ್ಪ, ಮದುವೆ ಬೇರೆ ಹತ್ತಿರ ಬರ್ತಾ ಇದೆ. ಸಾಕ್ಷಿ ಮನೆಯವ್ರಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅವ್ರೇನು ರಾದ್ಧಾಂತ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಹೌದು ಕಣ ವೆಂಕಿ, ಏನು ಮಾಡಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಮೊದಲೇ ಆ ಹೆಣ್ಮಗಳು ಓಡಕ್ಕೆ ಬಾಯೋ ಊರೆಲ್ಲ ಗದ್ದಲ ಎಬ್ಬಿಸ್ಬಿಟ್ಟು. ಅತ್ತಿಗೆ, ಈ ಸುಧಾ, ಅತ್ತಿಗೆ, ಬಾ ಸುಧಾ, ಕುತ್ಕೋ ಬಾ. ಪರವಾಗಿಲ್ಲ, ವಿಕ್ರಮ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗುತ್ತೆ. ಕರೀರಿ. ಯಾಕತ್ತಿಗೆ ಎಲ್ಲರೂ ಒಂಥರ ನನ್ನನ್ನೇ ನೋಡ್ತಿದ್ದೀರಾ? ಕರೀರಿ, ಅರ್ಜೆಂಟಾಗಿ ಮಾತಾಡಬೇಕು. ಅದು ಅವನು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಯಾವ್ರಿಗೆ ಓಡೋಗಿದ್ದಾನೆ? 2 ದಿನದಿಂದ ಮನೆಗೆ ಬಂದಿಲ್ವಂತೆ ಅವನು. ವಿಷಯ ಗೊತ್ತಾಯ್ತು ನನಗೆ. ನಿಮ್ಗೆ ಹೇಗೆ ಗೊತ್ತಾಯಿತು? ಶೈಲು, ಅತ್ತಿಗೆ, ನನ್ನ ಮಗಳನ್ನ ಮದುವೆ ಆಗೋಕೆ ಇಷ್ಟ ಇಲ್ಲದೆ ಅವನೇನಾದ್ರೂ ಊರ್ ಬಿಟ್ಟು ಓಡೋದ್ನಾ? ಯಾಕೆ ಹೀಗೆಲ್ಲ ಅನುಮಾನ ಪಡ್ತಿದ್ಯಾ ಸುಧಾ? ಅಲ್ಲ, ನನ್ನ ಮಗ ಒಪ್ಪಿಗೆ ಕೊಡದೆ ಹೋಗಿದ್ದಿದ್ರೆ ಸಾಕ್ಷಿಗೂ ಅವನಿಗೂ ನಿಶ್ಚಿತಾರ್ಥ ನಡೀತಿತ್ತ? ನಿಮ್ ಬಲ್ವಂತಕ್ಕೆ ತಲೆ ಆಡಿಸಿ ಈಗ ಮದುವೆ ಹತ್ರ ಬರ್ತಿದ್ದ ಹಾಗೆ ತಪ್ಸ್ಕೊಂಡು ಓಡೋದ್ನೇನೋ ಯಾರಿಗೆ ಗೊತ್ತು? ಇದಕ್ಕೆಲ್ಲ ಭಯ ಪಟ್ಕೊಂಡು ಓಡೋಗೋದಕ್ಕೆ ನಮ್ಮ ವಿಕ್ರಮ್ ಏನು ಹೇಳಿ ಅಲ್ಲ. ಭಯ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಅವನಿಗೆ. ಎಂತೆಂಥ ರೌಡಿಗಳಿಗೆ ಹೆದರದವನಲ್ಲ ಅವನು. ಅಂಥದ್ರಲ್ಲಿ ಅವನಿಗೆ ಭಯ. ಅದು ನಿಮ್ಮನ್ನು ನೋಡಿ ಏನು ಅಂತ ಮಾತಾಡ್ತಾ ಇದ್ದಾರೆ. ಒಬ್ರು ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಮುಖಕ್ಕೆ ಹೊಡೆದಂಗೆ ಮಾತಾಡಿ ದೂರ ಆಗ್ಬಿಡ್ತಾನೆ. ಅದ್ಬಿಟ್ಟು ಹೆದರ್ಕೊಳ್ಳೋ ಅಂತ ಸೀನೇ ಇಲ್ಲ. ಅವನೇನ್ ಮಾಡಿದಾನೆ ಗೊತ್ತಾ? ಆ MLA ಹೊಡೆದಿದ್ದಕ್ಕೆ ಪೊಲೀಸ್ ಅವರೇ ಮನೆವರೆಗೂ ಹುಡ್ಕೊಂಡು ಬಂದಿದ್ದಾರೆ.
ಏನ್ರಿ ಇವಳು ಒಳ್ಳೆ ರಾಕ್ಷಸ ಹಾಸ್ಪಿಟಂಗೆ ಆಪಲ್ ಕಟ್ ಮಾಡ್ತಿದ್ದಾಳ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಚೈತ್ರ. ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಸು ಜಾಸ್ತಿ ಅಂತೆ, ಅದಕ್ಕೆ ಇರ್ಬೋದು. ನಮಸ್ತೆ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನು ಬಳಗದ ಸಮೇತ ಬಂದ್ಬಿಟ್ಟಿದ್ರಿ, ಏನು ವಿಶೇಷ? ನಿಮ್ಮ ಮನೇನ ಸರ್ಚ್ ಮಾಡಕ್ಕೆ ಬಂದಿದ್ದೀವಿ ಸರ್.